ಹೋಗ್ಬಿಡ್ತಾರೆ ಪಾಪ ಮತ್ತೆ ಏನು ಮಾಡ್ಬೇಕು ಸರ್ ಹೇಳಿ ಸಾಕೈತ್ರಿ ಜೋಳಿ ಕಾರ್ಖಾನೆ ಒಳಗೆ ಒಂದು ಲಾರಿಗೆ 1 ಟನ್ ಕಬ್ಬು ಆಗ್ಯದ ಅಂತ ನಿಮ್ಮ ಮೀಡಿಯಾದಾಗೆಲ್ಲ ಉಂಟು ಸರ. ಅದು ಸ್ಟೇಟ್ನೂ ಆಗ್ಯದ ರೀ. ಮರುದಿವಸ ನಾವು ಈ ಜಿಲ್ಲಾ ಆಫೀಸರ್ ಕರ್ಕೊಂಡು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇರ್ತಲ್ಲ ರೀ, ಅವರಿಗೆಲ್ಲ ಕರ್ಕೊಂಡು ಹೋದೆವು. ಬಟ್ ಅಲ್ಲಿ ಏನೂ ಇಲ್ಲ ಸರ. ಇವ್ರು ಏನು ಮಾಡ್ಯಾರ, ಇವ್ರು ಏನು ಅಪೋಸ್ ಮಾಡೋದು ಸುಳ್ಳದ ಸರ್. ಯಾಕೆ ಸುಳ್ಳು ಅಂತ ಕೇಳ್ರಿ, ಈಗ ಅವ್ರು ಕಾಟ ಮಾಡಿದ ಮ್ಯಾಗ ಎಟ್ಲೀಸ್ಟ್ ನಾವು ತೋರಿಸ್ಬೇಕಲ್ಲ ರೀ, ಇದು ಇಷ್ಟು ಕಾಟ ಬಂತು, ಇಲ್ಲಿಂದ ಇಷ್ಟು ಕಾಟ ಬಂತು ಅಂತ ಹೇಳಿ. ಅವ್ರು ಆ ಥರ 300-400 kg ಕಮ್ಮಿ ಬಂದನು ಸರ್. ಅದು ಕನಿಷ್ಠ 70-80 ಕಿಲೋಮೀಟರ್ ದೂರ ಅದ ರೀ. ಅಲ್ಲಿಗೆ ಡೀಸೆಲ್ನೂ ಕಟ್ ಆಗ್ತದ, ಏನು ರೀ, ಡೀಸೆಲ್ನೂ ಕಟ್ ಆಗ್ತದ. ಬಟ್ ಅದು ಏನೋ ಸ್ವಲ್ಪ ವೇರಿಯೇಷನ್ 300-400 ಕಿಲೋಮೀಟ್ರ್ ಏನು ಇದು ಅಷ್ಟು ಕಾಟ ಎಫೆಕ್ಟ್ ಆಗೋದು ಏನು ದೊಡ್ಡದಲ್ಲ ಸರ್, ಅಷ್ಟು ಆಗ್ತದೆ. ಇದು ಸುಮ್ಮನೆ ಚಿಂಚೋಳಿ ಸದಸ್ಯ ಕಾರ್ಖಾನೆ ಅಪವಾದ ಮಾಡೋದು ತಪ್ಪದ ಸರ್. ಒಂದು ಗೌಡ್ರೆ, ನೀವು ಚಿಂಚೋಳಿ ಕಾರ್ಖಾನೆ ಪರವಾಗಿದ್ದೀರ ಅಂತ ಕೇಳ್ತೀನಿ. ಪರವಾಗಿಲ್ಲ ಸರ. ನಾ 15 ವರ್ಷಲಿಂದ ಚಿಂಚೋಳಿ ಕಾರ್ಖಾನೆ ಮಾಡಬೇಕಾದ್ರೆ ಭಯಂಕರ ಕಷ್ಟಪಟ್ಟಿದ್ದೇವೆ ಸರ್. ಒಂದು 8-10 ಮಂದಿ ರೈತರು ಆದ್ರೆ ಬ್ಯಾಂಕಿಗೆ ಹೋಗಿ ಏನು ರೀ ಇಟ್ಟು ಭಯಂಕರ ಹೈರಾಣ ಕಳಿಸಿ ಬಸವರಾಜ್ ಪಾಟೀಲ್ ಸೇಡಮ್ ಅವ್ರಿಗೆ ಬಳಿ ಹೋಗಿ ಬಸವರಾಜ್ ಯತ್ನಾಳ ಸಾಹೇಬ್ರಿಗೆ ಫೋನ್ ಮಾಡಿ ಅವ್ರಿಗೆ ಕರೆಸಿ ಇಟ್ಟೆಲ್ಲ ಹೈರಾಣಾಗಿ ಚಿಂಚೋಳಿ ಕಾರ್ಖಾನೆ ಮಾಡಿದ್ದದ. ನೀವು ಅಪವಾದ ಮಾಡ್ಬೇಕ್ರಿ, ಅದು ಸತ್ಯ ಇರಬೇಕು. ಸತ್ಯ ಆದ್ರೆ ಅಪವಾದ ಮಾಡಿರಿ. ಇಲ್ಲಿ ನೋಡಿರಿ 2,550 ಕೊಟ್ರಲ್ಲ, ಇದು 3,000 ಕೊಡ್ಬೇಕು. ಇದು ಅಪವಾದ ಮಾಡಿರಿ, ಅದು ಒಪ್ಕೋತಿದ್ದು. ಸುಮ್ಮನೆ ಕಾಟ ಅಪವಾದ ಮಾಡೋದಂತ ಈಗ ಏನಿದೆ ರೀ, ನಮ್ಮಲ್ಲಿ ತೊಗರಿ ಹೆಸರ ಉದ್ದು ಎಲ್ಲ ಒಪ್ಕೋದು ಸರ್. ಇದ್ದಿದ್ದೊಂದು ಹಬ್ಬದ. ಈಗ ಅವ್ರು ಚಿಂಚೋಳಿ ಕಾರ್ಖಾನೆ ಆದ್ಮೇಲೆ ಎಲ್ಲರೂ ಗಳಿದಾರ ಮುಖ ಲಕ್ಷಣ ಒಳ್ಳೇದಾಗ ಸರಿ. ಈಗ ಆಲ್ರೆಡಿ ಒಂದೊಂದು ಎಕರೆಗೆ ಕನಿಷ್ಠ ಅಂದ್ರೆ ಏನು ಉಳಿದಿಲ್ಲ ಅಂದ್ರೂ 70-80 ಸಾವಿರ, 1 ಲಾಖ ರೂಪಾಯಿ ಉಳಿಲತ್ತವ್ರಿ. ಈ ಎಲ್ಲ ರೈತರ ಮುಖಂಬಾಗ ಮಂದಹಾಸ ಅದ, ಚಲೋ ಅದ. ಈಗ ಒಂದು ಎಲ್ಲ ಕಾರ್ಖಾನೆ ಕಂಟಿನ್ಯೂ ನಾವು ಬರೀ ಹಿಂಗೆ ಅಪೋಸ್ ಮಾಡ್ಕೊತವ್ರು ಆಗಲ್ಲ ಸರ್. ಅವರು ನಾವು ಅಣ್ತಂದಿರದಂಗೆ. ಬಟ್ ಏನು ತಪ್ಪದ ಅದು ಜಿಲ್ಲಾಧಿಕಾರಿಗೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಹೊಸಮಂದಿ ಕಲಿಬೇಕು, ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಬೇಕು ರೀ. ಈಗ ನೋಡಿರಿ ಚಿಂಚೋಳಿ ಕಾರ್ಖಾನೆದು ಈಗ ಇಲ್ಲಿ ತನಕ ಅವರು 2,550 ರೂಪಾಯಿ ಕೊಟ್ಟರೆ, ಟೋಟಲಿ ಅವರು 29 + 50 3,000 ಕೊಡ್ಬೇಕು. ಏನು ರೀ ಡಿಫ್ರೆನ್ಸ್ ಅಮೌಂಟ್ ಕೇಳಿದ್ರೆ ಇಲ್ಲ ಸರ್, ಸ್ವಲ್ಪ ದಿವಸ ಹಾಕ್ತೀವಿ ಅಂತ ಅಲ್ಲತ್ತಾರೆ ಸರ್. ಈ ಉಳ್ಕಿದವ್ರ ಕಾರ್ಖಾನೆ ಜಿಲ್ಲೆದಾಗ 5 ಕಾರ್ಖಾನೆ ಅವ್ರಿ, ಒಂದು ತಿಂಗಳೈತಿ ಚಾಲು ಆಗಿ ಇನ್ನೂ ತನಕ 1 ಪೈಸೆ ಯಾರೂ ಹಾಕಿಲ್ಲ. ಅದಕ್ಕೆ ನಾಳೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕಾರ್ಖಾನೆ ಕರಿಬೇಕು. ದಯವಿಟ್ಟು ಕಾನೂನಿನ FRP ಪ್ರಕಾರ ಹೆಂಗದ ಅಂದ್ರೆ 15 ದಿವಸ ಆದ್ಮೇಲೆ ಕೊಟ್ರಪ್ಪ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ 15% ಬಡ್ಡಿ